ಬೆಂಗಳೂರಿನಲ್ಲಿ ಧೂಮ್ ಸಿನಿಮಾ ಸ್ಟೈಲ್ನಲ್ಲಿ 7 ಕೋಟಿ ದರೋಡೆಯನ್ನ ಮಾಡಿರೋದು. ಪಬ್ಲಿಕ್ ಟಿವಿಯಲ್ಲಿ ದರೋಡೆಯ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೌತ್ ಎಂಡ್ ಟು ಡೈರಿ ಸರ್ಕಲ್ ಮಧ್ಯೆ ಆಗಿದ್ದೇನು ಆಗಿದ್ದಾಗ ಹಾಡಾಗಲೇ ಸಿನಿಮಾ ಶೈಲಿಯಲ್ಲಿ ಲೂಟಿ ಆಗಿದ್ದು ಹೇಗೆ? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಧೂಮ್ ಸಿನಿಮಾದ ಸ್ಟೈಲ್ನಲ್ಲಿನೇ 7 ಕೋಟಿ ದರೋಡೆಯನ್ನ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತವರು ಕಾರಿನಲ್ಲಿ, ಧೂಮಲ್ಲಾದ್ರೆ ಬೈಕಿನಲ್ಲಿ, ಇಲ್ಲಾದ್ರೆ ಕಾರಿನಲ್ಲಿ ಸೌತ್ ಎಂಡ್ ಸರ್ಕಲ್ ಟು ಡೈರಿ ಸರ್ಕಲ್ ಮಧ್ಯೆ ಆಗಿದ್ದೇನು, ಹೇಗೆ ಲೂಟಿ ಮಾಡೋಕ್ಕಾಯಿತು? ಇಷ್ಟೊಂದೆಲ್ಲ ಜನ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲೇ, ಎಲ್ಲ ಕಡೆಯೂ ಕೂಡ ಪೊಲೀಸ್ ಬಂದೋಬಸ್ತ್ ಇರುವಂಥ ಸಂದರ್ಭದಲ್ಲೇ, ಅದರಲ್ಲಿ ಸೆಕ್ಯೂರಿಟಿಗಳು ಇಬ್ಬರು ಇರುವಂಥ ಸಂದರ್ಭದಲ್ಲೇ ಅದು ಹೇಗೆ ಅವರು ಬಂದು ಈ ರೀತಿಯಾಗಿ ದರೋಡೆಯನ್ನು ಮಾಡ್ಕೊಂಡು ಹೋದರು? ನಾವು RBIನ ಅಧಿಕಾರಿಗಳು ಅಂತ ಹೇಳಿದ ತಕ್ಷಣ ನಂಬುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿದ್ದಂಥ ಸೆಕ್ಯೂರಿಟಿಗಳು ಹೇಗೆ ಹೋದರು? ಗೊತ್ತಾಗಲ್ವಾ? ಯಾರು ಬರ್ತಾರೆ ಯಾರಿಲ್ಲ, ಇನ್ಫಾರ್ಮೇಷನ್ ಇರೋದಿಲ್ವಾ? ಏನಪ್ಪ ಭಾಳ ವಿಚಿತ್ರವಾಗಿ ಕಾಣಿಸುತ್ತೆ ಕೆಲವೊಂದಿಷ್ಟು ಬೆಳವಣಿಗೆಗಳು. ಅನುಮಾನ ಮತ್ತೆ ಅದೇ ಸಿಬ್ಬಂದಿಗಳ ವಿಚಾರದಲ್ಲೇ ಬರುತ್ತೆ. ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಬ್ಯಾಂಕ್ನಿಂದ ಈ ದುಡ್ಡನ್ನು ತೊಗೊಂಡು 7 ಕೋಟಿಯನ್ನು ತೊಗೊಂಡು ವಾಹನ ಹೋಗೋದಕ್ಕೂ ಅದನ್ನು ಫಾಲೋ ಮಾಡಿ ಇನೋವಾ ಕಾರ್ ಹೋಗೋದಕ್ಕೂ ಭಾಳ ಲಿಂಕ್ ಅನಿಸ್ತಾ ಇದೆ. JP ನಗರದ HDFC ಬ್ಯಾಂಕ್ನಿಂದ ಹಣ ಹೊತ್ತು CMS ವಾಹನ ಹೋಗುತ್ತೆ. JP ನಗರದಿಂದಲೇ ATM ವಾಹನವನ್ನು ದರೋಡೆಕೋರು ಹಿಂಬಾಲಿಸಿದ್ದಾರೆ. ಮಾರ್ಗ ಮಧ್ಯೆ ATM ವಾಹನವನ್ನು ಓವರ್ಟೇಕ್ ಮಾಡಲು ಯತ್ನ ಕೂಡ ಮಾಡಿದ್ದಾರೆ. ಅಶೋಕ್ ಪಿಲ್ಲರ್ ತಲುಪ್ತಾ ಇದ್ದಂತೆ ದರೋಡೆಕೋರರು ಅಡ್ಡಗಟ್ತಾರೆ. RBI ಅಧಿಕಾರಿಗಳು ಅಂತ ವಾಹನದಲ್ಲಿದ್ದವರನ್ನ ಕೆಳಗಿಳಿಸ್ತಾರೆ ದರೋಡೆಕೋರರು. ಚಾಲಕನ ಜೊತೆಯಷ್ಟೇ ಡೈರಿ ಸರ್ಕಲ್ ಫ್ಲೈಓವರ್ಗೆ ದರೋಡೆಕೋರರು ಹೋಗ್ತಾ ಇದ್ದಾರೆ. ಫ್ಲೈಓವರ್ ಮೇಲೆ CMS ವಾಹನವನ್ನು ನಿಲ್ಲಿಸಿ 7 ಕೋಟಿಯ ಜೊತೆಗೆ ಎಸ್ಕೇಪ್ ಆಗ್ತಾರೆ. ಕೇವಲ 5 ನಿಮಿಷದಲ್ಲಿ ಇಷ್ಟೆಲ್ಲ ಮಾಡ್ತಾರೆ. ಎಷ್ಟು ಚಾಣಾಕ್ಷರ ಇರಬೇಕು! 5 ನಿಮಿಷದಲ್ಲಿ ಅದೆಲ್ಲ ದುಡ್ಡನ್ನು ಗಾಡಿಗೆ ಎತ್ತು ಹಾಕ್ಕೊಂಡು ಹೋಗುವಂಥದ್ದು. 7-8 ಜನ ಇದ್ದಾರೆ ಅಂತಿದ್ದಾರೆ. ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ಒಂದು ಸ್ವಲ್ಪ. ಈ ಇನೋವಾ ಕಾರ್ನಲ್ಲಿ ಕೆಪ್ಯಾಸಿಟಿ ಇರೋದೇ 7 ಜನರ ಕೆಪ್ಯಾಸಿಟಿ. 7ರಿಂದ ಡ್ರೈವರ್ ಹಿಡಿದ್ರೆ 8 ಜನದ ಆಯ್ತಾ? ಅಲ್ಲಿ ಬಂದಿದ್ದೇ 8 ಜನ ಅಂತ ಹೇಳ್ತಾ ಇದ್ದಾರೆ ಇನೋವಾ ಕಾರ್ನಲ್ಲಿ. ಆ 7 ಕೋಟಿ ಟ್ರಂಕನ್ನು ಎಲ್ಲಿಟ್ಟರು ಅವರು ಅಂತ ಇನೋವಾದಲ್ಲಿ 7-8 ಜನ ಬಂದಿರೋದಾದರೆ ಏನೋ ಸಾಮಾನ್ಯನ ಒಂದು ಚೀಲ ಇಟ್ಕೊಂಡ್ಬಿಟ್ಟು ಕೈಪಲ್ಲಿ ಚೀಲ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ ಇನ್ನು ಸಾಮಾನ್ಯದ 1 ಲಕ್ಷನೋ 10 ಲಕ್ಷನೋ ಇಟ್ಕೊಂಡು ದುಡ್ಡು ಇಟ್ಕೊಂಡು ಓಡಾಡೋಕ್ಕೆ 7 ಕೋಟಿ ರೀ. ಅವನು ಎಷ್ಟೇ ಯಾವುದೇ ನೋಟನ್ನು ಇಟ್ಕೊಂಡ್ರು ಕೂಡ ಒಂದು ಟ್ರಂಕ್ ಅಂತೂ 1-1.5 ಟ್ರಂಕ್ ಆದರೂ ಬೇಕಾ? ಎಲ್ಲಿಟ್ರು ಅವರು? 7-8 ಜನ ಇನೋವಾ ಕಾರಲ್ಲೇ ಇರೋದೇ ಆದರೆ ಜಾಗ ಎಲ್ಲಿದೆ? ಡಿಕ್ಕಿಯಲ್ಲಿ ಎಷ್ಟು ಹಾಕ್ತಾನವನು? ಯಾಕೋ ಒಂದಿಷ್ಟು ಅನುಮಾನ ಹೊಡಿತಾ ಇದ್ದಾರೆ ಆ ವಿಚಾರದಲ್ಲಿ. ಸಿಬ್ಬಂದಿಗಳು ಒಂದು 3-4 ಜನ ಇದ್ದರು, ಹಿಂದಿನ ಸೀಟ್ ಖಾಲಿ ಇತ್ತು ಅಂದರೆ ಸೀಟನ್ನು ಬೆಂಡ್ ಮಾಡಿಬಿಟ್ಟು ಟ್ರಂಕನ್ನು ತುಂಬಿಕೊಂಡು ಹೋಗ್ಬೋದು ಅಂತ ಹೇಳಿ 5 ನಿಮಿಷದಲ್ಲಿ ಕ್ವಿಕ್ಕಾಗಿ ದುಡ್ಡನ್ನು ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ 7-8 ಜನದ ಎಲ್ಲಿ ಹೋಗ್ತಾರೆ?